ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಶಿವನಿಗೆ ಕೆಲ ರಾಶಿಗಳು ಅಚ್ಚುಮೆಚ್ಚು. ಈ ರಾಶಿಗಳಿಗೆ ಹೆಚ್ಚು ಕಾಲ ಕಷ್ಟಗಳು ಇರುವುದಿಲ್ಲ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಪರಶಿವನಿಗೆ ಕೋಟ್ಯಾಂತರ ಭಕ್ತರಿದ್ದಾರೆ. ಆದರೆ ಪುರಾತನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೈಲಾಸವಾಸಿ ಮಹಾದೇವನಿಗೆ 12 ರಾಶಿಗಳಲ್ಲಿ ಕೇವಲ ಕೆಲವು ರಾಶಿಗಳು ಮಾತ್ರ ಅಚ್ಚುಮೆಚ್ಚಾಗಿವೆ. ಪರಶಿವನು ಎಲ್ಲರನ್ನೂ ಪ್ರೀತಿಸುತ್ತಾನೆ. ಆದರೆ ಕೆಲ ರಾಶಿಯವರು ಕಷ್ಟದಲ್ಲಿ ಇದ್ದಾಗ ಸ್ವತಃ ಶಿವನೇ ಕಾವಲಾಗಿ ನಿಲ್ಲುತ್ತಾನೆ ಎಂದು ನಂಬಲಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ಪರಶಿವನಿಗೆ ಕೆಲವು ನಿರ್ದಿಷ್ಟ ರಾಶಿಗಳ ಮೇಲೆ ವಿಶೇಷ ಕಾಳಜಿ ಇದೆಯಂತೆ. ಹಾಗಂತ ಈ ರಾಶಿಗಳಿಗೆ ಕಷ್ಟಗಳು ಬರುವುದಿಲ್ಲ ಎಂದು ಹೇಳಲು ಆಗುವುದಿಲ್ಲ. ಆದರೆ ಕಷ್ಟ ಬಂದಾಗ ಅದನ್ನು ಎದುರಿಸುವ ಅದಮ್ಯವಾದ ಶಕ್ತಿ ಹಾಗೂ ಧೈರ್ಯವನ್ನು ಶಿವದೇವ ನೀಡುತ್ತಾನೆ ಎನ್ನುವ ನಂಬಿಕೆ ಇದೆ. ಹಾಗಾದರೆ ಪರಶಿವನಿಗೆ ಅತ್ಯಂತ ಪ್ರಿಯವಾದ ರಾಶಿಗಳು ಯಾವುವು? ಶಿವದೇವನ ವಿಶೇಷ ಅನುಗ್ರಹ ಇರುವ ಈ ರಾಶಿಗಳು ಜೀವನದಲ್ಲಿ ಸಂಪತ್ತು, ಸೌಕರ್ಯ ಹಾಗೂ ಅನೇಕ ಸೌಲಭ್ಯಗಳನ್ನು ಹೊಂದಲು ಏನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 1. ಮೇಷರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಿವನಿಗೆ ಇಷ್ಟವಾದ ರಾಶಿಗಳ ಪಟ್ಟಿಯಲ್ಲಿ ಮೊದಲನೆಯದಾಗಿ ಬರುವುದು ಮೇಷರಾಶಿ. ಮೇಷರಾಶಿಯವರ ಮೇಲೆ ಶಿವನ ವಿಶೇಷ ಅನುಗ್ರಹ ಸದಾ ಇರುತ್ತದೆ. ಹಾಗಂತ ಈ ರಾಶಿಯವರಿಗೆ ಸವಾಲುಗಳು, ಸಮಸ್ಯೆಗಳು ಎದುರಾಗುವುದಿಲ್ಲ ಎಂದರ್ಥವಲ್ಲ. ಎಲ್ಲರಿಗಿಂತಲೂ ಮೇಷರಾಶಿಯವರಿಗೆ ಹೆಚ್ಚಾಗಿ ಸವಾಲುಗಳು ಎದುರಾಗುತ್ತವೆ. ಆದರೆ ಅವುಗಳನ್ನು ಎದುರಿಸುವ ಬೆಂಕಿಯಂತಹ ಶಕ್ತಿಯನ್ನು ಪರಶಿವ ನಿಮಗೆ ನೀಡಲಿದ್ದಾನೆ. ಭೋಲೆನಾಥನ ವಿಶೇಷ ಅನುಗ್ರಹದಿಂದಾಗಿ ನೀವು ವೃತ್ತಿಯಲ್ಲಿ ಹಠಾತ್ ಪ್ರಗತಿ ಕಾಣುವಿರಿ. ಆರಂಭದಲ್ಲಿ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಟ್ಟರೂ ಭವಿಷ್ಯದಲ್ಲಿ ದೊಡ್ಡದಾಗಿ ಬೆಳೆಯುವ ಅವಕಾಶಗಳು ಸಿಗಲಿವೆ. ಅಲ್ಲದೆ ನಿಮ್ಮ ಉತ್ತಮ ಗುಣ ಹಾಗೂ ವ್ಯಕ್ತಿತ್ವದಿಂದಾಗಿ ಗೌರವ, ಖ್ಯಾತಿ ಪ್ರಾಪ್ತಿಯಾಗುವುದು. ಅಷ್ಟೇ ಅಲ್ಲದೆ ನೀವು ಆರ್ಥಿಕವಾಗಿ ಎಷ್ಟೇ ತೊಂದರೆ ಅನುಭವಿಸಿದರೂ ಆರ್ಥಿಕ ಮುಗ್ಗಟ್ಟು ಹೆಚ್ಚು ಕಾಲ ಕಾಡುವುದಿಲ್ಲ. ದೈಹಿಕವಾಗಿ ಎಲ್ಲ ಸುಖಭೋಗ ಅನುಭವಿಸುವಿರಿ. ನೀವು ಏನೇ ಕೆಲಸ ಮಾಡಿದರೂ ಅತೀವ ಶ್ರದ್ಧೆಯಿಂದ ಮಾಡುವುದರಿಂದ ಧನಲಾಭ ತಪ್ಪಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಆತ್ಮಸ್ಥೈರ್ಯಕ್ಕೆ ಯಾರೂ ಸಾಟಿ ಇರುವುದಿಲ್ಲ. ಈ ಎಲ್ಲ ಅದೃಷ್ಟವನ್ನು ಕಾಯ್ದುಕೊಳ್ಳಲು ಪ್ರತಿ ಸೋಮವಾರ ಶಿವನಿಗೆ ಪೂಜೆ ಮಾಡುವುದು ಒಳ್ಳೆಯದು. 2. ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ. ಪುರಾಣಗಳ ಪ್ರಕಾರ ಶನಿ ಶಿವನ ಪರಮಭಕ್ತನಾಗಿದ್ದಾನೆ. ಶನಿದೇವ ತನ್ನ ಶಕ್ತಿಯನ್ನು ಪಡೆದಿದ್ದು ಶಿವನಿಂದ ಎಂದು ಹೇಳಲಾಗುತ್ತದೆ. ಹೀಗಾಗಿ ಶಿವನಿಗೂ ಹಾಗೂ ಮಕರ ರಾಶಿಯವರಿಗೂ ತುಂಬ ಆಳವಾದ ಸಂಬಂಧವಿದೆ ಎಂದು ನಂಬಲಾಗುತ್ತದೆ. ಹೀಗಾಗಿ ಮಕರ ರಾಶಿಯವರ ಮೇಲೆ ಪರಶಿವನ ವಿಶೇಷ ಅನುಗ್ರಹ ಇರಲಿದೆ. ಆದ್ದರಿಂದ ಈ ರಾಶಿಯವರು ವೃತ್ತಿ ಹಾಗೂ ಉದ್ಯೋಗದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುವರು. ಗ್ರಹಗಳ ಸ್ಥಾನದಿಂದಾಗಿ ಆಗಾಗ ಕುಟುಂಬದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಹಾಗಂತ ಇವರು ಕುಗ್ಗುವುದಿಲ್ಲ, ಸೋತು ಕುಳಿತುಕೊಳ್ಳುವುದಿಲ್ಲ. ಶಿವನ ಅನುಗ್ರಹದಿಂದ ಮಕರ ರಾಶಿಯವರಿಗೆ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಶಿವನನ್ನು ಪ್ರಾಮಾಣಿಕವಾಗಿ ಆರಾಧಿಸಿದರೆ ಮಕರ ರಾಶಿಯವರ ಜೀವನದಲ್ಲಿ ಯಾವುದೇ ವೈಫಲ್ಯ ಇರುವುದಿಲ್ಲ. ಎಂತಹ ಕಷ್ಟವೇ ಬರಲಿ ಶಿವನ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿದರೆ ಸಾಕು, ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ. ಇದು ನಿಮಗೆ ಕವಚದಂತೆ ಕೆಲಸ ಮಾಡುತ್ತದೆ. 3. ವೃಷಭ ರಾಶಿ. ವೃಷಭ ರಾಶಿ ಶಿವನ ವಾಹನವಾದ ನಂದಿಗೆ ಸಂಬಂಧಿಸಿದೆ. ನಂದಿಯನ್ನು ಶಿವನ ದ್ವಾರಪಾಲಕ ಹಾಗೂ ಸಂದೇಹವಾಹಕ ಎಂದು ಕರೆಯಲಾಗುವುದು. ಹಾಗಾದರೆ ಶಿವನ ದೇವಾಲಯದಲ್ಲಿ ನಂದಿಯ ಪ್ರತಿಮೆ ಇದ್ದೇ ಇರುತ್ತದೆ. ನಂದಿಯ ಕಿವಿಯಲ್ಲಿ ಏನಾದರೂ ಹೇಳಿದರೆ ಅದನ್ನು ನಂದಿದೇವನು ಶಿವನಿಗೆ ತಿಳಿಸುತ್ತಾನೆ ಎಂದು ನಂಬಲಾಗುವುದು. ಭಗವಾನ್ ಶಿವನ ದ್ವಾರಪಾಲಕ ನಂದಿಯ ಮಾತುಗಳನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡುವುದಿಲ್ಲ. ಹೀಗಾಗಿ ಶಿವನ ನೆಚ್ಚಿನ ರಾಶಿಗಳಲ್ಲಿ ವೃಷಭ ರಾಶಿ ಕೂಡ ಒಂದಾಗಿದೆ. ಈ ರಾಶಿಯವರು ಸ್ವಭಾವತಃ ತುಂಬ ತಾಳ್ಮೆ ಇರುವವರು, ಕಠಿಣ ಪರಿಶ್ರಮಿಗಳು ಆಗಿರುತ್ತಾರೆ. ವೃಷಭ ರಾಶಿಯವರಲ್ಲಿ ನಿಷ್ಠೆ ಹಾಗೂ ಸೇವಾ ಮನೋಭಾವ ಎಂಬ ವಿಶೇಷ ಗುಣ ಇರುವುದರಿಂದ
ಶಿವನ ಬಗ್ಗೆ ಇವರಿಗೆ ಸ್ವಲ್ಪ ಹೆಚ್ಚಿನ ಪ್ರೀತಿ ಇರಲಿದೆ. ಇವರ ಮೇಲೆ ಶಿವ ಆಶೀರ್ವಾದ ಸದಾಕಾಲ ಇರಲಿದೆ. 4. ಕಟಕ ರಾಶಿ. ಕಟಕ ರಾಶಿಯು ಶಿವನಿಗೆ ಅತ್ಯಂತ ಪ್ರಿಯವಾದ ರಾಶಿಯಾಗಿದೆ. ಯಾಕೆಂದರೆ ಇವನ ತಲೆಯ ಮೇಲೆ ಚಂದ್ರನಿದ್ದಾನೆ. ಚಂದ್ರ ಕಟಕ ರಾಶಿಯನ್ನು ಆಳುವ ಗ್ರಹವಾಗಿದೆ. ಶಿವನು ಚಂದ್ರನನ್ನು ತನ್ನ ಜಟೆಯಲ್ಲಿ ಧರಿಸಿರುವುದರಿಂದ ಶಿವನಿಗೆ ಚಂದ್ರಮೌಳೇಶ್ವರ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಕಟಕ ರಾಶಿಯವರನ್ನು ಶಿವ ಸದಾ ತನ್ನ ತಲೆಯ ಮೇಲೆ ಇಟ್ಟು ಕಾಪಾಡುತ್ತಾನೆ ಎಂದು ನಂಬಲಾಗುವುದು. ಕಟಕ ರಾಶಿಯವರು ಸಂಸ್ಕೃತಿಯನ್ನು ಪಾಲಿಸುವಂಥವರು, ಸರಿಯಾದ ಹಾಗೂ ಧರ್ಮದ ದಾರಿಯಲ್ಲಿ ನಡೆಸುವಂಥವರಾಗಿರುತ್ತಾರೆ. ಇವರು ತಾವು ಮಾಡುವ ಪುಣ್ಯದ ಕೆಲಸಗಳಿಗೆ ಪ್ರತಿಫಲ ಬಯಸುವುದಿಲ್ಲ. ಎಲ್ಲವನ್ನು ಶ್ರದ್ಧೆಯಿಂದ ಮಾಡುತ್ತಾರೆ. ಅಲ್ಲದೆ ಈ ರಾಶಿಯವರು ಶುದ್ಧ ಮನಸ್ಸಿನವರಾಗಿರುತ್ತಾರೆ. ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಂಥವರು. ಒಮ್ಮೆ ಯಾರಿಗಾದರೂ ಮಾತು ಕೊಟ್ಟರೆ ಪ್ರಾಣ ಹೋದರೂ ಅದನ್ನು ಉಳಿಸಿಕೊಳ್ಳುತ್ತಾರೆ. ಇತರರು ಭಯ ಪಡುವ ವಿಷಯಗಳಿಗೆ ಇವರು ಎಂದಿಗೂ ಭಯ ಪಡುವುದಿಲ್ಲ. ತೊಂದರೆಯಲ್ಲಿ ಇದ್ದರೆ ತಕ್ಷಣ ಧಾವಿಸಿ ಬಿಡುತ್ತಾರೆ. ಇದೇ ಕಾರಣಕ್ಕೆ ಶಿವನಿಗೆ ಇವರ ಮೇಲೆ ವಿಶೇಷ ಪ್ರೀತಿ. ಈ ಎಲ್ಲ ಅದೃಷ್ಟವನ್ನು ಕಾಪಾಡಿಕೊಂಡು ಹೋಗಲು ಸೋಮವಾರದಂದು ಅನ್ನದಾನ ಮಾಡಿದರೆ ಶಿವನ ವಿಶೇಷ ಅನುಗ್ರಹವನ್ನು ನೀವು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.